ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚರ್ಚೆ ಮಾಡಿ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ವಸತಿ, ನೀರು ಬಗ್ಗೆ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಸಹ ಒಪ್ಕೊಂಡಿದ್ದಾರೆ. ನನ್ನ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅನೇಕ ಅಭಿವೃದ್ಧಿಗಳಿಗೆ ನಾವು ಮಾಡಿಕೊಡ್ತೀವಿ ಅಂತ ಸಹ ಭರವಸೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ರೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಈ ಸಲ ನಮ್ಮ ಚಳಿಗಾಲ ಅಧಿವೇಶನ ಬೆಳಗಾಮಲ್ಲಿ ಹೆಚ್ಚಿನ ಚರ್ಚೆಯನ್ನ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚರ್ಚೆ ಮಾಡಿ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಅನೇಕ ಸಮಸ್ಯೆಗಳು, ವಸತಿ, ನೀರು ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ. ನನ್ನ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಏನು ಮೆಟ್ರೋ ಬರ್ತಾ ಇದೆ ಅದ ಜಾಗದಲ್ಲಿ ಪುನರ್ ನಿರ್ಮಾಣ, ಅದು ಸ್ಕೂಲ್ ಕಾಲೇಜ್ ಮೈದಾನ ಇರ್ಬೋದು ಅಥವಾ ಪಾರ್ಕ್ ಇರ್ಬೋದು, ಅನೇಕ ಅಭಿವೃದ್ಧಿಗಳಿಗೆ ನಾವು ಮಾಡ್ಕೊಡ್ತೀವಿ ಅಂತ ಸಹ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ರೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ರಸ್ತೆ, ನೀರು, ಗಾರ್ಬೇಜ್ ಎಲ್ಲ. ಈ ಸಲ ನಮ್ಮ ಚಳಿಗಾಲ ಅಧಿವೇಶನ ಬೆಳಗಾಮಲ್ಲಿ ಹೆಚ್ಚಿನ ಚರ್ಚೆಯನ್ನ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚರ್ಚೆ ಮಾಡಿ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಅನೇಕ ಸಮಸ್ಯೆಗಳು, ವಸತಿ, ನೀರು ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ. ನನ್ನ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಏನು ಮೆಟ್ರೋ ಬರ್ತಾ ಇದೆ ಅದ ಜಾಗದಲ್ಲಿ ಪುನರ್ ನಿರ್ಮಾಣ, ಅದು ಸ್ಕೂಲ್ ಕಾಲೇಜ್ ಮೈದಾನ ಇರ್ಬೋದು ಅಥವಾ ಪಾರ್ಕ್ ಇರ್ಬೋದು, ಅನೇಕ ಅಭಿವೃದ್ಧಿಗಳಿಗೆ ನಾವು ಮಾಡ್ಕೊಡ್ತೀವಿ ಅಂತ ಸಹ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ರೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ರಸ್ತೆ, ನೀರು, ಗಾರ್ಬೇಜ್ ಎಲ್ಲ.